ಧಾರವಾಡ ಜಿಲ್ಲೆಯ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ ಕಲಗೇರಿ ಅವರ ತಂಡ ಮೊದಲನೇದಾಗಿ ಆ ಮೇಳವನ್ನ ಸಾಂಸ್ಕೃತಿಕ ಅಥವಾ ಜಾನಪದ ಕಲೆಯನ್ನ ಪ್ರದರ್ಶಿಸ್ತಾ ಇರೋದು. ಅವರ ಹಿಂದೆಯೇ ನೀವು ನೋಡ್ತಾ ಇದ್ದೀರಿ ವಿಠಲ ಅವರಾದಿಯವರ ಬಸವೇಶ್ವರ ಜಾನಪದ ಜಗ್ಗಲಗಿ ಮೇಳ ಗುಂಡೇನಹಟ್ಟಿ ಬೆಳಗಾವಿ ಜಿಲ್ಲೆ. ಆ ಕಲಾ ತಂಡಗಳ ಪ್ರದರ್ಶನವನ್ನ ಗಮನಿಸ್ತಾ ಇದ್ದೀರಿ. ಈ ಟ್ಯಾಬ್ಲೋಗಳನ್ನ ನೋಡೋದು ಅಥವಾ ಕಲಾ ತಂಡಗಳನ್ನ ನೋಡೋದೇ ದಸರಾ ಸಂದರ್ಭದಲ್ಲಿ, ಜಂಬೂ ಸವಾರಿಯ ಸಂದರ್ಭದಲ್ಲಿ ಒಂದು ರೀತಿ ಮೆರುಗು ಅಂತ ಹೇಳ್ಬೋದು ಶೆಲ್ವಪಳ್ಳಿ ಸರ್. ಯಾಕಂದ್ರೆ ಇಡೀ ರಾಜ್ಯದ ಜಾನಪದ ಕಲೆಯ ಪ್ರದರ್ಶನ ಆಗುತ್ತೆ ಇಲ್ಲಿ. ನಮಗೊಂದು ಈ ಪಾಯಿಂಟ್ ಅಲ್ಲಿ ನಾವು ಒಂದು ಹೇಳಬೇಕು. ಈ HAL ಅನ್ನ ನಾವು ನೋಡಿದ್ವಿ. ಭಾರತದ ಹಿಂದೂಸ್ತಾನ್ ಏನು ಏರೋನಾಟಿಕ್ಸ್ ಲಿಮಿಟೆಡ್ ಇದೆಯಲ್ಲ, ನಮ್ಮ ಭಾರತದ ಹೆಮ್ಮೆ. ಅಲ್ಲಿ ಬೇಕಾದಷ್ಟು ಹೊಸದಾದಂತಹ ಹೆಲಿಕಾಪ್ಟರ್ಗಳು ಸ್ವದೇಶಿ ನಿರ್ಮಿತವಾಗಿ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ನಾವು ಇನ್ನೊಂದನ್ನು ಜ್ಞಾಪಿಸ್ಕೋಬೇಕು. ದಸರಾಗೂ HALಗೂ ಏನು ಸಂಬಂಧ ಅಂತಂದ್ರೆ, ಶ್ರೀ ಜಯಚಾಮರಾಜ ಒಡೆಯರ್ ಅವರು HALಗೆ ಭೂಮಿಯನ್ನ ಮತ್ತು ಫಂಡ್ ಅನ್ನ ಕೊಟ್ಟವರು. ಮೈಸೂರು ಅರಸರ ಕೊಡುಗೆ ಏನು ಅಂತ ಕೇಳೋದವಾಗ ಆವತ್ತಿಗೇನೆ ಅಂದ್ರೆ 1947 ಸುಮಾರಿಗೇನೆ ಭಾರತದ ಒಂದು ಶ್ರೇಷ್ಠ ಸಂಸ್ಥೆಯನ್ನ ಹುಟ್ಟು ಹಾಕುವಂತಹ ಕನಸುಗಳಲ್ಲಿ ಯಾವತ್ತೂ ಮಹಾರಾಜರು ಮೊದಲಿದ್ರು ಅನ್ನೋದಕ್ಕೆ HALಗೆ ಕೂಡ ಲ್ಯಾಂಡನ್ನ ಮತ್ತು ದುಡ್ಡನ್ನ ಎರಡನ್ನೂ ಕೊಟ್ಟಿದ್ದು ಜಯಚಾಮರಾಜ ಒಡೆಯರ್ ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾಗಿ HAL ಹೆಮ್ಮೆ ಅದು ಮೈಸೂರು ಅರಸರ ಮುಂಭಾಗದಲ್ಲಿ ಹೋಗುವಾಗ ಆ ಎಲ್ಲ ರಾಜರ ಆತ್ಮಗಳು ಸಂತೋಷ ಪಡ್ತವೆ. ಯಾಕೆಂದರೆ ಈ ಒಂದು HAL ಇಷ್ಟು ಲೆವೆಲ್ಗೆ ಬೆಳವಣಿಗೆ ಆಗಿದೆ, ನಾವಿದಕ್ಕೆ ನಾವು ಕೊಟ್ಟ ಕೊಡುಗೆ ಸಾರ್ಥಕವಾಯಿತು ಅಂತ ಮೈಸೂರು ಅರಸರ ಆತ್ಮಗಳು ಸಂತೋಷವನ್ನು ಪಡ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಸುಮಾರು ಜನ ಇವಾಗ ನೀವು ಕೇಳ್ತಾ ಇದ್ರಿ ಮೈಸೂರು ಅರಸರ ಕೊಡುಗೆ ಏನು ಅಂತ. ನಾವು ಬೇರೆ ಬೇರೆ ಕೊಡುಗೆಗಳನ್ನು ಮಾತಾಡ್ತಾ ಇದ್ದೀವಿ, ಆದರೆ ಸ್ತಬ್ಧ ಚಿತ್ರ ಬಂದಾಗಲೇ ಹೇಳಬೇಕಲ್ಲ ಇದು ಜಯಚಾಮರಾಜ ಒಡೆಯರ್ ಅವರ ಕೊಡುಗೆ ಇದರಲ್ಲೂ ಇದೆ ಅನ್ನೋದನ್ನ. ಖಂಡಿತ ಆಗಲೇ ಕಂಠೀರವ ನರಸರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮುಂದಕ್ಕೆ ಹೋಗೋಣ ಅಂತ ಅನ್ಕೊಂಡೆ ನಾನು. ದೊಡ್ಡ ದೇವರಾಜ ಒಡೆಯರ್ ಅವ್ರದ್ದು ಅದಕ್ಕಿಂತ ಮುಂಚೆ ಏನೋ ಹೇಳಬೇಕು ಅನ್ಕೊಂಡೆ. ಒಂದೆರಡು ಮೂರು ಮಾತನ್ನು ಹೇಳಬೇಕು. ಕತ್ತರಿಘಟ್ಟವನ್ನ ಗೆದ್ರವರು, ಅದಲ್ದೇನೆ ರತ್ನಗಿರಿಯನ್ನ ಗೆದ್ರು, ವೀರಭದ್ರನ ದುರ್ಗವನ್ನ ಗೆದ್ರು. ನಿಮಗೆ ದೂರದ ತಮಿಳುನಾಡಲ್ಲಿದೆ ಇವಾಗ ಡೆಂಕಣಿ ಕೋಟೆ ಅಂತ. ಡೆಂಕಣಿ ಕೋಟೆ ಅಂತ ಒಂದು ಜಾಗ ಇಲ್ಲಿ ಬೆಂಗಳೂರಿನ ಪಕ್ಕದಲ್ಲಿ, ಹೊಸೂರು ಪಕ್ಕದಲ್ಲಿರುವಂತಹ ಒಂದು ಜಾಗ. ಆ ಡೆಂಕಣಿ ಕೋಟೆ ಕೂಡ ಇವರೇ ಗೆದ್ದಿದ್ರು. ಮಧುರೆಯನ್ನ ಗೆದ್ದಿದ್ರು. ಧರ್ಮಪುರಿ ನಮ್ಮ ಕಂಟ್ರೋಲಲ್ಲಿ ಇತ್ತು. ಇವತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅದೆಲ್ಲ ತಮಿಳುನಾಡಲ್ಲಿರುವಂತಹ ಜಾಗಗಳು. ಇದೆಲ್ಲವೂ ಕೂಡ ಕರ್ನಾಟಕಕ್ಕೆ ಸೇರಿದಂತಹ ಜಾಗಗಳಾಗಿದ್ವು. ಅದೇ ರೀತಿ ಅವರು ಪೆರಿಯಾಪಟ್ಟಣದ ಅರಸನ್ನ ಗೆದ್ದಿದ್ರು. ಪೆರಿಯಾಪಟ್ಟಣದ ಅರಸು ಅದು ದೊಡ್ಡ ಪಿರಿಯಾಪಟ್ಟಣದ ಕಾಳಗ ಅಂತಾನೆ ಒಂದು ದೊಡ್ಡ ಕತೆ ಬರ್ತದೆ. ಅಂತಹ ಪಿರಿಯಾಪಟ್ಟಣದ ಅರಸು ಏನು ಅವರನ್ನ ಗೆದ್ದಿದ್ರು, ನಂಜುಂಡ ಅರಸನ್ನ ಗೆದ್ದಿದ್ರು. ಹಾಗೇನೆ ಬಿಜಾಪುರದಲ್ಲೇ ರಣದುಲ್ಲಾ ಖಾನನ ಜೊತೆಯಲ್ಲಿ ಗೆದ್ದಿದ್ದಲ್ದೇನೆ ಅವರ ಜೊತೆಯಲ್ಲಿದ್ದಂತಹ ಅನೇಕ ಜನ ಅರಸರನ್ನ ಅವರು ಗೆದ್ದಿದ್ರು. ಅದಲ್ದೇನೆ ಮೈಸೂರು ಮತ್ತು ಶ್ರೀರಂಗಪಟ್ಟಣದ ಕೋಟೆಯನ್ನ ಗಟ್ಟಿ ಮಾಡಿದ್ರು. ಕೋಟೆಯಲ್ಲಿ ಪಿರಂಗಿಗಳನ್ನು ಇಟ್ಟರು. ರಾಕೆಟ್ಗಳು ತಂತ್ರಜ್ಞಾನ ಮೈಸೂರು ಅರಸರ ಕಾಲದಲ್ಲೇ ಬಂದಿತ್ತದು. ಗೋವಿಂದ ವೈದ್ಯನ ನರಸರಾಜ ವಿಧಿಯಲ್ಲೇ ರಾಕೆಟ್ ಬಗ್ಗೆ ಹೇಳಿದ್ದಾರೆ. ನಾವು ಮೈಸೂರು ಸೈನ್ಯದಲ್ಲಿ ರಾಕೆಟ್ ಇತ್ತು, ಅದನ್ನ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಬಳಸ್ತಿದ್ರು ಅಂತ ಹೇಳ್ತೀವಲ್ಲ, ಅದು ಗೋವಿಂದ ವೈದ್ಯನ ಪ್ರಕಾರ ಇವರ ಕಾಲದಲ್ಲೇ, ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲೇ ರಾಕೆಟ್ಗಳನ್ನು ಹಾರಿಸ್ತಾ ಇದ್ರು. ಬಾಣ ಬಿರುಸುಗಳ ಪ್ರದರ್ಶನದ ಬಗ್ಗೆ ಅಲ್ಲಿ ಬಂದಿದೆ. ಈ ಕೊತ್ತಲಗಳಲ್ಲಿ ಕೋಟೆಗಳಲ್ಲಿ ಇಡಿಸಿದ್ರು, ಪಿರಂಗಿ ಗುಂಡುಗಳನ್ನು ಓಡಿಸ್ತಿದ್ರು. ಅವರ ಕಾಲದಲ್ಲಿ ಕೋಟೆ ಕೊತ್ತಲಗಳಲ್ಲಿರಿಸುವ ಗುಂಡುಗಳ ವಿವರವನ್ನು ಕೂಡ ಕೊಟ್ಟಿದ್ದಾರೆ. 5312 ಟೋಟಲ್ ಆಯುಧಗಳನ್ನು ಇಟ್ಟಿದ್ರು ಅವರು, ಅಂದರೆ ಪಿರಂಗಿ ಗುಂಡುಗಳನ್ನು ಸೇರಿದಂಗೆ. ಇದೆಲ್ಲವೂ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಮುಸ್ತಾಫ್ ಖಾನನ್ನು ಗೆದ್ದಿದ್ರು, ವೇಮಾಜಿ ಪಂತನನ್ನು ಗೆದ್ದಿದ್ರು. ಇದಷ್ಟಲ್ದೇನೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿಸಿದ್ರು. ಸೊ ನಾನು ಹೇಳಿದಾಗಲೇ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿಸಿದ್ರು, ಕಾಲುವೆಗಳನ್ನು ಕಟ್ಟಿಸಿದ್ರು, ಇಡೀ ಏನು ಆರ್ಥಿಕ ವ್ಯವಸ್ಥೆನ ಸರಿಪಡಿಸಿದ್ರು. ಇದೆಲ್ಲವೂ ಕಂಠೀರವ ನರಸರಾಜ ಒಡೆಯರ್ ಅವರ ಸಾಧನೆಗಳು. ಅದೇ ಕಂಟಿನ್ಯೂ ಆಯಿತು ಅವರ ಸಾಮ್ರಾಜ್ಯದಲ್ಲಿ. ಅದಾದ ನಂತರ ಬಂದವರೇ ದೊಡ್ಡ ದೇವರಾಜ ಒಡೆಯರ್. ಸರ್, ದೊಡ್ಡ ದೇವರಾಜ ಒಡೆಯರ್ ಅವರ ಸಾಧನೆಗಳೇನೇನು, ಕೊಡುಗೆಗಳೇನೇನು ಅಂತ ಹೇಳ್ಬೋದಾ ಸರ್? ಒಬ್ಬ ರಾಜ ಆಗೋದು ಅದಕ್ಕೆ. ಈಗ ನೀವು ಈ ಚಾನಲಲ್ಲಿ ಇವತ್ತು ಆ್ಯಂಕರ್ಗಳಾಗಿ ಕೂತಿದ್ದೀರಿ. ನಿಮ್ಮ ಕೆಲಸ ಏನು? ನಮ್ಮಿಂದ ದಸರಾ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಕೇಳಿ ಉತ್ತರ ತೆಗಿಬೇಕು. ಅದು ಜನಕ್ಕೆ ತಲುಪಬೇಕು. ಹೌದಾನೆ?
ರಾಜ ಆಗೋದು ಯಾತಕ್ಕೆ? ಒಂದು ರಾಜ್ಯದ ಶೋಕಿ ಮಾಡೋಕ್ಕಲ್ಲ, ಅಲ್ಲ, ಜನಸೇವೆ ಮಾಡೋದು. ಜನಸೇವೆ ಮಾಡಕ್ಕೆ, ರಾಜ್ಯದ ಅಭಿವೃದ್ಧಿ ಜನತೆಗೆ ಅನುಕೂಲ ಏನು? ಯಾವ್ಯಾವ ಕ್ಷೇತ್ರ ಇವೆ? ಕೃಷಿ ಇದೆ, ಇಂಡಸ್ಟ್ರೀಸ್ ಇವೆ. ಶಿಕ್ಷಣ. ಅವತ್ತು ಇಂಡಸ್ಟ್ರೀಸ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ವಲ್ಲ, ಅದು ಬೇಡ. ಜನತೆಗೆ ಅನುಕೂಲ ಆಗುವಂಥ ಕೆಲಸಗಳು ಏನೆಲ್ಲ ಮಾಡೋದು ಸಾಧ್ಯ. ಅದು ರಾಜನಾಗಿ ಪಕ್ಕದ ಊರಿನ ಪಾಳೆಗಾರ ಮೇಲ್ ಬಿದ್ದಾಗ ಇವನನ್ನು ಸೋಲಿಸಲೇಬೇಕು. ನಾವು ಮೇಲ್ ಬೀಳಕ್ಕೆ ಅವಕಾಶ ಕೊಡಬಾರ್ದು, ನಮ್ಮ ತಾಕತ್ತು ಪ್ರದರ್ಶನ ಮಾಡಬೇಕು. ಇವರೇ ಮೇಲ್ ಬಿದ್ದು ಯುದ್ಧ ಮಾಡಿ ಒಂದೆರಡು ಗೆದ್ದು ಏಪ್ಪ ಬೇಡಪ್ಪ ಅಂತ ಆವಾಸ ಅಂತ ಪಕ್ಕದ ಪಾಳೆಗಾರ ಹೇಳಬೇಕು. ಅದು ಜನರನ್ನು ಮರೆಯೋ ಹಾಗಿಲ್ಲ. ಅದರಲ್ಲಿ ಎಲ್ಲ ರಾಜ ಮಾಡೋದು ಅದೇ ಕೆಲಸವನ್ನೇ ಮಾಡಬೇಕಾದದ್ದು. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಒಂದು ಉದಾಹರಣೆ ಹೇಳ್ತೀನಿ. ಆಮೇಲೆ ರಣಧೀರ ಮಾಡ್ದ, ಆದರೆ ಜನ ಅವರನ್ನು ನೆನೆಸ್ಕೊಳ್ಳೋದು. ನೀರಾವರಿ ಕೆಲಸ ಮಾಡಿದ್ನಲ್ಲ ಅವನು, ಸೇತುವೆ ಕಟ್ಟಿದ್ನಲ್ಲ ಕಾವೇರಿ ನದಿಗೆ. ಶ್ರೀರಂಗಪಟ್ಟಣಕ್ಕೆ ನೀರು ಹರಿಸ್ತಾನೆ, ಒಳಗಡೆ ಹೋಗುತ್ತೆ. ನದಿ ಮೇಲೆ ಕಾಲುವೆ, ಕಾಲುವೆ ಮೇಲೆ ರಸ್ತೆ, ಬೇರೆ ಮಾರ್ಗ ಇರಲಿಲ್ಲ ಅದಕ್ಕೆ. ಅದು ಫಸ್ಟು ಇಂಡಿಯಾಲಿ. ಈ ಥರ ಅವನು ಪ್ರಯೋಗ ಮಾಡ್ದ. ಅವನ ಪರ್ಸ್ನಲ್ಲು ನಮಗೆ ಬೇಡ. ನಾನು ಹೇಳಿದೆ ಮಹಾನ್ 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 ರಸಿಕ ಅಂತ. ಅದು ತಮಾಷೆಗೆ, ಅದು ಕ್ಯಾರೆಕ್ಟರ್ ಅದಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಬಂದು ನಾನು ನಮ್ಮ ಸ್ವಲ್ಪಳ್ಳಿಯವ್ರಿಗೆ ಕೂತಿದ್ದೇವಲ್ಲ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋದು ನಮ್ಮದು. ಅದನ್ನು ಜನರಿಗೆ ತಲುಪಿಸ್ಬೇಕು, ಇಷ್ಟು ನಮ್ಮದು. ನಾವು ಪರ್ಸ್ನಲ್ ನಾವೇನು ಕಾರಲ್ಲಿ ಬಂದ್ವೋ, ನಡ್ಕೊಂಬಂದ್ವೋ, ಹೆಲಿಕಾಪ್ಟರ್ ಬಂದ್ವೋ, ಅದು ಬೇಡ. ನಾವು ಕಾಫಿ ಕುಡಿತೀವ, ಟೀ ಕುಡಿತೀವ, ಬೇಡ. ಅದಕ್ಕೂ ಸಂಬಂಧ ಇಲ್ಲ. ರಾಜನ ಕರ್ತವ್ಯವನ್ನು ಅವನು ಹೇಗೆ ನಿರ್ವಹಣೆ ಮಾಡಿದ, ಕೃಷಿ ಅಭಿವೃದ್ಧಿ ಮಾಡಿದ್ದ. ಕೃಷಿ ಆಗಬೇಕು, ನೀರು ಬೇಕು. ಕೆರೆಗೆ ನದಿ ಇಲ್ದಿರೋ ಕಡೆ ಕೆರೆಗಳು ಕಟ್ಟಬೇಕು, ಅದವನ ಕರ್ತವ್ಯ. ರಾಜನಾದ ಆದರ್ಶ ವ್ಯಕ್ತಿಯ ಕರ್ತವ್ಯ ಅದು, ಸ್ಪೆಷಾಲಿಟಿ ಅಲ್ಲ. ಅಂದ್ರೆ ದೊಡ್ಡ ದೇವರಾಜ ಒಡೆಯರವರ ಕಾಲದಲ್ಲೂ ಅದೆಲ್ಲ ಆಗಿದೆ. ದೊಡ್ಡ ದೇವರಾಜ ಒಡೆಯರವರ ಕಾಲದಲ್ಲೂ ದೊಡ್ಡ ದೇವರಾಜ ಒಡೆಯರು ಅವ್ರು ಮಾಡೋದು ಇದನ್ನೇ. ಆದರೆ ಅವ್ರನ್ನ ನಾನು ನೆನಪು ಮಾಡಿಕೊಳ್ಳೋದು ಎರಡು ವಿಷಯಕ್ಕೆ. ಚಾಮುಂಡಿ ಬೆಟ್ಟ ಅಂತ ಇದೆ, ಮೆಟ್ಟಿಲುಗಳನ್ನು ಹಾಕಿಸಿದ್ದು ಅವತ್ತು. ಅದು ಚಾಮುಂಡಿ ಬೆಟ್ಟ ಅಲ್ಲ, ಮಹಾಬಲ ಬೆಟ್ಟ. ಮಹಾಬಲ ಬೆಟ್ಟ, ಹೌದು. ಮಹಾಬಲ ಅಂದರೆ ಈಶ್ವರನೇ ಅಲ್ಲಿಯ ಅಧಿದೇವತೆ. 1000 ಮೆಟ್ಲು ಕಟ್ಟಿಸ್ತ. ಹೊಸ್ದಾಗಿ ಕಟ್ಬಿಟ್ಟಂಥದ್ದು ಇರಲಿಲ್ಲ. ಇರೋ ಬಂಡೆಗಳನ್ನೇ ಕಂಡರಿಸಿ ಮೆಟ್ಟಿಲುಗಳನ್ನಾಗಿ ಮಾಡಿದ್ರು, ಮೆಟ್ಟು ಮಾಡ್ದ. 700 ಮೆಟ್ಟಲ ಹತ್ತಿರ ಏಕಶಿಲಾ ನಂದಿ ವಿಗ್ರಹವನ್ನು ಕೆತ್ತಿಸ್ತಾನೆ. ಅದು ದೊಡ್ಡ ದೇವರಾಜರ ಕಾಲದಲ್ಲೇ ಇಲ್ಲ, ಅದು ಅವ್ರ ಸ್ಪೆಷಾಲಿಟಿ. ರಾಜನಾಗಿ ಏನು ಮಾಡಬೇಕು ಎಲ್ಲ ಮಾಡ್ದ. ಪ್ಲಸ್ ಪಾಯಿಂಟು ಇರುತ್ತೆ, ಮೈನಸ್ ಪಾಯಿಂಟು ಇರುತ್ತೆ. ಆದರೆ ಇದು ಜನತೆಗೆ ಅನುಕೂಲ ಆಗೋ ಕೆಲಸ ಅಲ್ಲ. ನಂದಿ ಕಟ್ಟಿಸಿದ್ರಿಂದ ಪ್ರಯೋಜನ ಆಗೋಲ್ಲ. ಅದನ್ನ 1000 ಮೆಟ್ಲು ಅನುಕೂಲ ಆಗುತ್ತೆ ಜನಕ್ಕೆ. ಕಾಡು ಬಳಸ್ಕೊಂಡು ಹೋಗ್ಬೇಕಾಯ್ತು ಅವರು, ಕಾಡು ಸುತ್ತಬೇಕು. ನಂದಿ ಆ ನಂದಿ ನಾನು ಆವಾಗಲೂ ಹೇಳಿದೆ, ಈಗಲೂ ಹೇಳ್ತೀನಿ, ಈಶ್ವರನ ದೇವಸ್ಥಾನ ಕಡೆ ಮುಖ ಮಾಡಿದೆ ನಂದಿ. ಈ ಕಡೆ ಅರಮನೆ ಇತ್ತು, ಅವನಿದ್ದ ಜಾಗ. ನಂದಿ ನನ್ನ ಕಡೆ ಮುಖ ಮಾಡ್ಬೇಕಿತ್ತು ಅಂತ ಹೇಳ್ಬೇಕಾಯ್ತು ಅವನು. ಇಲ್ಲ, ಅವನ ಆದರ್ಶ ನೈತಿಕತೆಗೆ, ಭಕ್ತಿಗೆ, ಶಿವನ ಮೇಲಿನ ಭಕ್ತಿಗೆ, ಇತಿಹಾಸಕ್ಕೆ ಅವನು ಬೆಲೆ ಕೊಟ್ಟು ನಂದಿನ ಅದನ್ನು ಮಾಡೋದನ್ನು ಅಬ್ಸರ್ವ್ ಮಾಡೋಲ್ಲ. ನೀವು ನೋಡಿದ್ರೆ ಸರ್,
ನದಿ ಆ ಕಡೆ ಮುಖ ತಿರ್ಕೊಂಡಿದೆ, ಚಾಮುಂಡಿ ಬೆಟ್ಟದ ನಂದಿ ಈ ಕಡೆ ಮುಖ ತಿರುಗಿದೆ. ಮಹಾಬಲನಿಗೆ ಸರಿಯಾಗಿದೆ ಅದು. ಮಹಾಬಲ ಇರೋದಕ್ಕೆ ಹೌದು, ಮಹಾಬಲನಿಗೆ ಸರಿಯಾಗಿದೆ. ಎಷ್ಟು ಜನ ಅದನ್ನು ಅಬ್ಸರ್ವ್ ಮಾಡ್ತಾರೆ? ಭಾಳ ಜನಕ್ಕೆ ಅಬ್ಸರ್ವ್ ಇಲ್ಲ. ಅಷ್ಟೇ ಅಲ್ಲ, ದೊಡ್ಡ ದೇವರಾಜ ಒಡೆಯರವರು ಒಂದು ಕೆರೆಯನ್ನು ಕಟ್ಟಿಸಿದ್ರು, ಅರಮನೆಯ ಮುಂಭಾಗ ಬೇಕಾದಷ್ಟು ಕೆರೆ ಕಟ್ಟಿಸಿದ್ರು. ಅದರಲ್ಲಿ ದೊಡ್ಡ ದೇವರಾಜ ಕೆರೆ ಅರಮನೆ ಮುಂದೆ ಒಂದಿತ್ತು, ಅದಕ್ಕೆ ದೇವರಾಜ ಸಮುದ್ರ ಅಂತಾನೆ ಹೆಸರು. ಅದು ನಿಮಗೆ ಬಹಳ 1850 ತನಕನೂ ಇತ್ತು ಅದು. ಆಮೇಲೆ ಅದನ್ನ ಮುಚ್ಚಿದ್ರು. ಇವಾಗ ದೊಡ್ಡಕೆರೆ ಮೈದಾನ ಅಂತ ಕರೀತಾರೆ. ಅಲ್ಲೊಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದೊಡ್ಡಕೆರೆ ಮೈದಾನದಲ್ಲಿ, ಅಂದ್ರೆ ಎಕ್ಸಿಬಿಷನ್ ಅಲ್ಲಿ. ಅದರದ್ದೊಂದು ಶಾಸನವನ್ನ ನಾನು ಪತ್ತೆ ಮಾಡಿ ಅದನ್ನ ಒಂದು ಪ್ರಕಟ ಮಾಡಿದೆ, ಒಂದು ಲೇಖನವನ್ನ. ಅದು ಕಟ್ಸಿದ್ದು ಯಾಕೆ ಅಂತ ಕೇಳಿದ್ರೆ 1840 ಸುಮಾನಿಗೆ ಕಟ್ಸಿರೋ ದೇವಸ್ಥಾನ ಅದು. ಇದರಲ್ಲಿ ಕೆರೆಯಲ್ಲಿ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಬಂದವರಿಗೆ, ಅಂದರೆ ಸ್ನಾನ ಮಾಡಿ ಬಂದವರಿಗೆ ಕುಂತ್ಕೊಳ್ಳೋದಕ್ಕೆ ಅಲ್ಲೇ ಒಂದು ಮಂಟಪ ಥರ ಮಾಡಿದ್ದಾರೆ. ಸ್ತ್ರೀ ಇತ್ಯಾದಿಗಳೆಲ್ಲ ಅಲ್ಲಿ ಸ್ನಾನ ಮಾಡಿದ್ರೆ ವಸ್ತ್ರಾದಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಕಟ್ಸಿರೋದು ಅಂತ. ಇವತ್ತು ಹೋಗಿ ಆ ಶಾಸನವನ್ನು ನೋಡಿ, ಆ ದೇವಸ್ಥಾನವನ್ನು ನೋಡಿದ್ರೆ ಅಲ್ಲಿ ಕೆನೆನೇ ಇಲ್ವಲ್ಲ, ಇಲ್ಲಿ ಯಾಕೆ ಶಾಸನ ಹಾಕಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ದೇವಸ್ಥಾನದಿಂದ ಒಂದು 20 ಮೆಟ್ಲು ಕೆಳಗಡೆ ಹೋದರೆ ಮೆಟ್ಲಿದೆ, ಇವಾಗಲೂ ಸೋಪಾನಗಳಿವೆ, ಮಂಟಪ ಇದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಆದರೆ ಕೆಳಗಡೆ ನೀರಿಲ್ಲ. ಸೊ ಇವತ್ತಿಗೆ ಹೋಗಿ ನೋಡಿದ್ರೆ ಅದನ್ನು ಇದೇನು ಕೆರೆನೇ ಇಲ್ವಲ್ಲಪ್ಪ, ಇಲ್ಲಿ ಯಾಕೆ ಮೆಟ್ಲುಗಳು ಕಟ್ಸಿದ್ರು ಅಂತ ಬರ್ತದೆ. ಆದರೆ ಶಾಸನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕೆರೆ ಇತ್ತು, ಅಲ್ಲಿ ಕೆರೆ ಇತ್ತು. ಅದು ದೇವರಾಜ ಸಮುದ್ರ ಅಂತ ಹಳೆ ಫೋಟೋ ತೆಗೆದಿದ್ದಾರೆ ಚಾಮುಂಡಿ ಬೆಟ್ಟದಿಂದ. ಹಳೆ ಹಿಂದೆ ಬ್ರಿಟಿಷರು ತೆಗೆದಿದ್ದ ಫೋಟೋಗಳು. ಆಗ ಆ ಕೆರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಷ್ಟೇ ಅಲ್ಲ, ಇನ್ನೂ ಒಂದು ಪ್ರಧಾನವಾದದ್ದಿದೆ, ನಾನು ಅದಕ್ಕೋಸ್ಕರ ಹೇಳಬೇಕು ಅಂತ ಹೇಳಿ ನಾನು ಅರಸು ಸರ್ ಮಾತಾಡ್ತಾ ಇದ್ದಾಗಲೂ ಅದನ್ನು ತೊಗೊಂಡ್ಬಿಟ್ಟೆ, ಕ್ಷಮೆ ಇರಲಿ. ಬೆಟ್ಟ, ತಿರುಪತಿ ಬೆಟ್ಟ ಪ್ರಮುಖವಾದದ್ದು. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ ಮಹಾರಾಣಿ ರಾಜಮಾತೆ ಶ್ರೀ ಪ್ರಮೋದಾದೇವಿಯವರು ಮತ್ತು ಯದುವೀರ್ ಇಬ್ಬರು ಹೋಗಿ ದೀಪಗಳನ್ನು ಮತ್ತೆ ಕೊಟ್ಟರು. ನಿಮ್ಮ ಹತ್ರ ಅದು ವಿಜುವಲ್ಸ್ ಇರ್ಬೋದು. ಇದು ಒರಿಜಿನಲಿ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ, ದೊಡ್ಡ ದೇವರಾಜ ಒಡೆಯರ್ರವರು ತಿರುಪತಿಯಲ್ಲಿ ನಿತ್ಯ ಪೂಜೆಗೆ ಏರ್ಪಾಡು ಮಾಡಿದ್ದಲ್ದೇನೆ ಅಲ್ಲಿ ಸಹಸ್ರನಾಮ ಪೂಜೆ ಆಗಲಿ ಅಂತ ಹೇಳಿ ಒಂದು ತೋಟವನ್ನು ಕಟ್ಟಿಸಿದ್ರು. ಅದಷ್ಟೇ ಅಲ್ಲ, ನಿತ್ಯ ಪೊಂಗಲ್ ನಿವೇದನಕ್ಕಾಗಿ, ದೇವರ ನಿತ್ಯ ನಿವೇದನಕ್ಕಾಗಿ ತಿರುಪತಿಯಲ್ಲಿ 2 ಚಿನ್ನದ ಗಂಗಾಳಗಳನ್ನು ಮಾಡಿಸ್ಕೊಟ್ರು. ಮತ್ತು ದೇವರ ಪಕ್ಕದಲ್ಲಿ ನಿಲ್ಲುವಂತಹ ನಂದಾದೀಪವನ್ನು ದೊಡ್ಡ ದೇವರಾಜ ಒಡೆಯರವರು ಮಾಡಿಸ್ಕೊಟ್ಟಿದ್ರು. ಇದಿಷ್ಟು ಅಲ್ಲಿನ ಸೇವೆ ಮಾಡಿದರು ಯಾರು, ದೊಡ್ಡ ದೇವರಾಜ. ಅದಲ್ದೇ ಬೇಕಾದಷ್ಟು ಆಭರಣಗಳನ್ನು ಕೂಡ ಕೊಟ್ಟಿದ್ರು. ತಿರುಪತಿ ಬೆಟ್ಟದವರು ಮೈಸೂರು ಅರಮನೆಯವರಿಗೆ ಕಾಂಟ್ಯಾಕ್ಟ್ ಮಾಡಿ, ಈಗ ನೀವು ಕೊಟ್ಟಂತಹ ದೀಪ ಬಹಳ ಹಳೆಯದಾಗಿದೆ, ಅದನ್ನು ಹೊಸದಾಗಿ ಮಾಡಿಸ್ಕೊಡೋಕ್ಕಾಗತ್ತಾ ಅಥವಾ ಏನಾದರೂ ಅದನ್ನು ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಈ ನಂದಾದೀಪವನ್ನು ಹೊಸದಾಗಿ ಮಾಡಿಸ್ಕೊಟ್ರು ಇವಾಗ. ಅಂದರೆ ದೊಡ್ಡ ದೇವರಾಜ ಒಡೆಯರ್ ಕಾಲದಿಂದಲೂ ತಿರುಪತಿ ದೇವಸ್ಥಾನದಲ್ಲಿ ಮೈಸೂರು ಅರಸರಿಗೆ ಅನೇಕ ಮರ್ಯಾದೆಗಳಿವೆ. ಅಲ್ಲಿ ಬೇಕಾದಷ್ಟು ಎಲ್ಲರೂ, ಇವರೊಬ್ಬರೇ ಅಲ್ಲ, ರಾಜ ಒಡೆಯರ್ ಕಾಲದಿಂದಲೂ ಸೇವೆ ಮಾಡಿದ್ದಾರೆ. ಅದಲ್ಲದೆ ರಾಮನಾಥಪುರ, ನಂಜನಗೂಡು, ಎಡತೊರೆ, ಮೇಲ್ಕೋಟೆ, ತಿರುಪತಿ, ಕಾಶಿ, ರಾಮೇಶ್ವರ, ಹಸ್ತಿಗಿರಿ, ಶ್ರೀರಂಗ, ಇಲ್ಲೆಲ್ಲ ಪೂಜೆಗಳನ್ನು ಮಾಡಿದ್ದು ದೊಡ್ಡ ದೇವರಾಜ ಒಡೆಯರವರು. ಸೊ ಹೀಗೆ ದೊಡ್ಡ ದೇವರಾಜ ಒಡೆಯರವರ ದಾನಗಳು ಇವತ್ತಿಗೂ ಕೂಡ ಇದೆ ಅನ್ನೋದಕ್ಕೋಸ್ಕರ ಹೇಳಿದೆ. ನೀವು ಇವತ್ತು ತಿರುಪತಿಯಲ್ಲಿ ಹೋದರೆ ಅಲ್ಲಿ ಶಾಸನ ಸಮೇತವಾಗಿ ದೊಡ್ಡ ದೇವರಾಜ ಒಡೆಯರವ್ರದನ್ನು ತೋರಿಸ್ತಾರೆ. ಸೊ ಹೀಗೆ ಇದು ಚಿಕ್ಕ ಮನೆತನ ಅಂತ ಅನ್ಕೋಬಾರ್ದು. ಆವತ್ತಿನ ಕಾಲಕ್ಕೆ ದೊಡ್ಡ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಂತಹ ಜನಪರವಾದ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಸೊ ಇದು ದೊಡ್ಡ ದೇವರಾಜ ಒಡೆಯರವರ ಕೊಡುಗೆಗಳು. ಇನ್ನೂ ನೂರಾರಿವೆ. ನಾವು ನಿಮಗೆ ಕೆಲವು, ಯಾಕಂದ್ರೆ ಯುದ್ಧಗಳನ್ನು ಬಿಟ್ಟು ಏನನ್ನ ಜನಗಳಿಗೆ ಏನನ್ನ ತಲುಪಿಸ್ಬೋದು ಅದನ್ನ ತಲುಪಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದೀವಿ. ಓಕೆ, ನಂಜರಾಜ ಅರಸ್, ದೊಡ್ಡ ದೇವರಾಜರ ಕೊಡುಗೆಗಳ ಬಗ್ಗೆ ಮಾತನಾಡಿದ್ವಿ. ಹಾಗೆ ಮತ್ತೊಬ್ಬ ಪ್ರಮುಖವಾದಂತಹ ಅರಸ ಮೈಸೂರಿನ ರಾಜಮನೆತನದಲ್ಲಿ ಚಿಕ್ಕದೇವರಾಜ ಒಡೆಯರವರು, ನವಕೋಟಿ ನಾರಾಯಣ ಅಂಥೇಳಿ ಬಿರುದನ್ನು ಪಡೆದಂಥವರು. ಅವರ ಸಾಧನೆಗಳು, ಈ ನಾಡಿಗೆ ಅವರ ಕೊಡುಗೆಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಸರ್? ಇವರು ಮತ್ತೆ ಅದನ್ನೇ ಹೇಳಬೇಕು, ರಾಜನಾಗಿ ಜನತೆಗೆ ಮಾಡಬೇಕಂತ ಮಾಡಿದ್ರು. ಹೌದು, ಸ್ಪೆಷಾಲಿಟಿ ಅಲ್ಲ. ಈ ದೇವಸ್ಥಾನಕ್ಕೆ ಕೊಟ್ಟದ್ದು, ದೀಪ ಕೊಟ್ಟದ್ದು ಹೇಳಿದ್ರು. ದೇವರ ಬಗ್ಗೆ ಅವರು ಸ್ವಲ್ಪ ಎಡಪಂಥೀಯ ಅಲ್ಲದೆ
ನೆಮ್ಮದಿಯಾಗಿರುವಂಥ ವ್ಯಕ್ತಿಯಾದ ರಾಜ. ಲೋಕೋಪಯೋಗಿ ಕೆಲಸದ ಜೊತೆಗೆ ದೇವರ ಬಗ್ಗೆನೂ ಹೋಗ್ತಾನೆ, ಕೆಲಸ ಮಾಡ್ತಾನೆ. ದೇವಸ್ಥಾನಕ್ಕೆ ಬೇಕಾಗಿರೋದೇನು? ಗಂಟೆ, ದೀಪ, ದೇವರಿಗೆ ಸಂಬಂಧಪಟ್ಟದ್ದು. ಕಟ್ಟಡ ಅಲ್ಲ, ನದಿ ಕಂಬ ಅಲ್ಲ. ಅದು ಜನಕ್ಕೆ ತಕ್ಷಣ ಗೊತ್ತಾಗೋದು ಇವು. ಅವನ ಭಕ್ತಿ ಇದ್ದರೆ ಕೊಡ್ತಾನೆ, ಇಲ್ಲದವರಿಲ್ಲ. ಚಿಕ್ಕದೇವರಾಜನು ಸಾಕಷ್ಟು ಈ ಥರ ಕೆಲಸಗಳನ್ನು ಮಾಡಿದ್ದಾನೆ, ರಾಜ್ಯಗಳ ಗೆದ್ದಿದ್ದಾನೆ. ಮೈಸೂರಿನಲ್ಲಿ ಭಾಳ ದೊಡ್ಡ ಹೆಸರು ಅವ್ದು ಹೇಳ್ತಾರೋಚರು. ಚಿಕ್ಕದೇವರಾಜ ಒಡೆಯರವರು ಅರಸು ಸರ್ ಹೇಳಿದ್ರು, ನೀವು ಹೇಳಿ ಅಂತ, ಅದಕ್ಕಾಗಿ ಹೇಳ್ತೀನಿ. ಇಡೀ ಮೈಸೂರು ಸಂಸ್ಥಾನದಲ್ಲಿಯೇ 2-3 ಜನ, ಅಂದರೆ 1799ಕ್ಕಿಂತ ಮುಖ್ಯವಾದ ಅರಸರುಗಳು, 1799 ನಂತರದ ಮುಖ್ಯವಾದ ಅರಸಗಳು ಅನ್ನುವಂತಹದ್ದನ್ನು 2 ಭಾಗ ಮಾಡ್ಕೋಬೋದು. ಅದರಲ್ಲಿ 1799ಕ್ಕೆ ಮುಂಚಿನ ಅರಸರು ಸ್ವತಂತ್ರ ಅರಸರು ಮತ್ತು ತಮ್ಮ ಯುದ್ಧಗಳಿಂದ ಪ್ರಖ್ಯಾತಿಯನ್ನು ಪಡೆದವರು, ತಮ್ಮ ಬಾಹುಬಲದಿಂದ ಎಲ್ಲವನ್ನು ಪಡೆದವರು ಮತ್ತು ಸ್ವತಂತ್ರ ರಾಜರು. ಅವರ ಮೇಲೆ ಯಾರ ಕಂಟ್ರೋಲು ಇಲ್ಲ. ಅವರು ತಮಗಿಷ್ಟ ಬಂದಂತಹ ಮಾಡುವ ಶಕ್ತಿಯನ್ನು ಹೊಂದಿದ್ದವರು. ಆದ್ದರಿಂದ ಅವರು ಸ್ವತಂತ್ರ ರಾಜರು. 1799 ನಂತರ ಏನಾಗೋಯಿತು? ಮುಮ್ಮಡಿ ಕೃಷ್ಣರಾಜ ಒಡೆಯರವರು, 10ನೇ ಚಾಮರಾಜ ಒಡೆಯರವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಜಯಚಾಮರಾಜ ಒಡೆಯರವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರು ಸಂಸ್ಥಾನಕ್ಕೆ. ಆದರೆ ಅದರಲ್ಲಿ ಬ್ರಿಟಿಷರ ಒಂದು ಅಂಕುಶ ಇರ್ತಿತ್ತು. ಬ್ರಿಟಿಷರ ಒಂದು ಅಣತಿಯಂತೆ ಕೆಲಸಗಳನ್ನು ಮಾಡಬೇಕಾಗಿತ್ತು. ಅವ್ರಿಗೆ 2 ಪ್ರಾಬ್ಲಮ್ ಇತ್ತು. ಒಂದು, ಜನಕ್ಕೆ ಒಳ್ಳೇದು ಮಾಡಬೇಕು, ಅದೇ ಸಮಯದಲ್ಲಿ ಬ್ರಿಟಿಷರ ಹಿತಾಸಕ್ತಿಗಳಿಗೆ ವಿರುದ್ಧ ಇರಬಾರ್ದು. ಇದೆರಡು ಚಾಲೆಂಜ್ ಅವ್ರಿಗೆ. ಆದರೆ ಈ ರಣಧೀರ ಕಂಠೀರವ್ರಿಗಾಗಲಿ, ಮೈಸೂರು ರಾಜ ಒಡೆಯರ್ಗಾಗಲಿ, ಚಿಕ್ಕದೇವರಾಜ ಒಡೆಯರ್ಗಾಗಲಿ, ದೊಡ್ಡದೇವರಾಜ ಒಡೆಯರ್ಗಾಗಲಿ ಈ ಯಾವ ನಿರ್ಬಂಧಗಳು ಇಲ್ಲ. ಹಾಗೆ ನೋಡಿದ್ರೆ ಚಿಕ್ಕದೇವರಾಜ ಒಡೆಯರವರು ಬಹಳ ಪ್ರಭಾವಿಗಳು. ಏನು, ಅವರು 1673ರಿಂದ 1704 ಸಾಮಾನ್ಯ ಶಕೆ ಆಳಿದ್ರು. ಈ ಚಿಕ್ಕದೇವರಾಜ ಒಡೆಯರಲ್ಲಿ ಬೇಕಾದಷ್ಟು ದೇಶಗಳನ್ನು ಗೆದ್ದರು, ಅದೆಲ್ಲ ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಮೊಘಲರಿಂದ ಅವರು ರಾಜ ಅನ್ನುವಂತಹ ಬಿರುದನ್ನು ತಗೊಂಡಿದ್ದು. ಇದನ್ನು ಯಾಕೆ ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಆವತ್ತಿನ ಕಾಲಕ್ಕೆ ಮೊಘಲರು ಯಾರನ್ನೂ ಕೂಡ ರಾಜ ಅನ್ನೋಷ್ಟು ಅವರ ಬಲವನ್ನು ಒಪ್ಕೊಳ್ತಾ ಇರಲಿಲ್ಲ. ಇವರು ಅಲ್ಲಿಂದಾನೇ ಹೋಗಿ ಕಾಸಾ ಮೊಹರನ್ನು ಪಡೆದು ಸಿಂಹಾಸನ, ನಾನು ರಾಜನೇ, ನನಗೂ ಆ ಪವರ್ ಇದೆ ಅನ್ನೋದನ್ನು ಅವರು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಇದು ದಕ್ಷಿಣ ಭಾರತದ ಒಬ್ಬ ಸಾಮಾನ್ಯ ರಾಜನಿಗೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಚಿಕ್ಕದೇವರಾಜ ಒಡೆಯರು ಎಷ್ಟು ಪ್ರಬಲವಾಗಿದ್ದರು ಅನ್ನೋದನ್ನು ನೀವು ನೋಡ್ಬೋದು. ಆಮೇಲೆ ಇವರಲ್ಲಿ ಈಗಾಗಲೇ ರಣಧೀರ ಕಂಠೀರವನ ಕಾಲದಲ್ಲಿ ಗೆದ್ದಂತಹ ಭೂಪ್ರದೇಶಗಳ ಮೇಲೆ ಇವರ ಸಾಧನೆ ಏನು ಅಂತ ಕೇಳಿದ್ರೆ, ಇಡೀ ಮೈಸೂರು ಸಾಮ್ರಾಜ್ಯದಲ್ಲಿ 18 ಚಾವಡಿಗಳನ್ನು ಏರ್ಪಾಡು ಮಾಡಿದ್ರು. 18 ಚಾವಡಿಗಳು ಅಂತಂದರೆ ಅಟಾರಾಹ್ ಕಚೇರಿ ಅಂತ ಏನು ಹೇಳ್ತೀವಿ, 18 ಶಾಖೆಗಳು ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಭಾಗಗಳನ್ನು ಮಾಡಿದ್ರು. ಗಡಿಗಳನ್ನು ವಿಂಗಡಿಸಿದ್ರು. ಗಡಿಗಳಲ್ಲಿ ಬೇಕಾದಷ್ಟು ವೆರೈಟೀಸ್ ಆಫ್ ಎಂಪ್ಲಾಯ್ಮೆಂಟ್ಸನ್ನು ಕ್ರಿಯೇಟ್ ಮಾಡಿದ್ರು, ಅದರಲ್ಲಿ ಮಾಡಿದ್ರು. ಮತ್ತು ನವರಾತ್ರಿ ಉತ್ಸವದಲ್ಲಿ ತಮ್ಮೆಲ್ಲ ಆಭರಣಗಳು ತಮ್ಮ ಆಸ್ಥಾನದಲ್ಲಿ ಎಷ್ಟು ದುಡ್ಡಿದೆ ಅಂತ ಲೆಕ್ಕ ಹಾಕಿದಾಗ ಅದು ಆವತ್ತಿನ, ಅಂದರೆ ಇವತ್ತೇನು ನಾವು GDP ಅಥವಾ ಟೋಟಲ್ ಏನು ಎಕ್ಸ್ಚೆಕರು ಅಥವಾ ನಮ್ಮ ಇದು ಎಷ್ಟು ಅಂತ ಹೇಳ್ತೀವಲ್ಲ, ಆ ರೀತಿ ಇದ್ದಂತಹದ್ದು 9 ಕೋಟಿ ರೂಪಾಯಿಗಳು. ಸೊ ಹಾಗಾಗಿ ಅವರಿಗೆ ನವಕೋಟಿ ನಾರಾಯಣ ಅಂತ ಕರೆಸ್ಕೊಂಡ್ರು. ಇದಷ್ಟೇ ಅಲ್ಲ, ಇವರು ಹೇಳಿ ಸರ್. ಆಮೇಲೆ ಇಲ್ಲಿ ನಮ್ಮ ಕರಿಘಟ್ಟದ ಪಕ್ಕ ಕಾವೇರಿ ನದಿಗೆ ಪಶ್ಚಿಮದಲ್ಲಿ ಅವರು ಕಾಲುವೆ ತೋಡಿಸ್ತಾರೆ. ಪುಟಾಣಿ ಅಣೆಕಟ್ಟೆ ಅಂದರೆ ಚೆಕ್ ಡ್ಯಾಮ್ ಮಾಡಿ ಕಾಲುವೆ ತೋಡಿಸ್ತೀವಿ. ಇಡೀ ಏರಿಯಾಕ್ಕೆ ಕಾವೇರಿ ನದಿ ಹರಿದ್ರೂ ನೀರಿಲ್ಲ ಕೃಷಿಗೆ. ಅದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾರೆ. ಅದು ಇವರ ಕಾಲದಲ್ಲಿ ಆಗಿದೆ. ಆಮೇಲೆ ಒಂದು ಕೆಟ್ಟ ಗುಣ ಏನು ಅಂದರೆ, ಕೆಟ್ಟ ಕುಟುಂಬ ಒಳ್ಳೆ ಕುಟುಂಬ ಗೊತ್ತಿಲ್ಲ. ಅವರ ಪ್ರಧಾನಮಂತ್ರಿ ನಮ್ಮ ರಾಜರಲ್ಲಿ ಅದೊಂದು ಮೈನಸ್ ಪಾಯಿಂಟು. ಯಾರು ಆಪ್ತ ಅನ್ಕೋತಾರೆ ಅವ್ರೇನು ಹೇಳ್ತಾನೆ ಅದನ್ನು ಎಸ್ ಅಂತಾರೆ. ಮಣ್ಣು ಯಾವ ಮಣ್ಣು ತಿಂತಾನೆ ಬೇಕಾದರೆ. ಅವನ ತಿರುಮಲಾರಿ ಅಲ್ಲ ಅವನ ಹೆಸರು,
ತಿರುಮಲಾರ್ಯ ಅಂತ ಅವನ ಪ್ರಧಾನ ಮಂತ್ರಿ, ಅದಕ್ಕಿಂತ ಆಪ್ತ ಸ್ನೇಹಿತ. ಇದನ್ನು ಮರೆಯೋಕ್ಕಾಗಲ್ಲ ಚಿಕ್ಕದೇವರಾಜ ವಿಷಯದಲ್ಲಿ. ಅವ್ರು ಹೇಳ್ತಾರೆ, ಅವರು ಬ್ರಾಹ್ಮಣ ವರ್ಗಕ್ಕೆ ಸೇರಿದವನು. ಅವರು ಮಹಾಸ್ವಾಮಿ ಎಲ್ಲರೂ ಚಕ್ರಾಂಕರ ಮಾಡ್ಕೋಬೇಕು, ಅದು ಮುದ್ದೆ ಬತ್ತಿಸ್ಕೋಬೇಕು ಅಲ್ಲ, ಹಣೆ ಮೇಲೋ ಪಕ್ಕದಲ್ಲೋ ಇಲ್ಲ, ಮುದ್ದೆ ನಾನು ಬತ್ತಿಸ್ಕೊಂಡಿಲ್ಲಪ್ಪ. ಯಾವುದು ಮುದ್ರೆ? ಇಲ್ಲಿ ಭುಜಕ್ಕೆ ಮುದ್ರೆ, ಭುಜಕ್ಕೆ ತಲೆಗಲ್ಲ, ಹಣೆಗಲ್ಲ, ನಾಮ ಭುಜಕ್ಕೆ ಮುದ್ರಾಂಕನ ಮಾಡಿಸ್ಬೇಕು. ಅರಮನೆಯಲ್ಲಿ ವಿಶೇಷ ಏನಂದರೆ ಅಡುಗೆ ಮಾಡೋರು, ಒಳಗಡೆ ಕೆಲಸ ಮಾಡೋರು ಲಿಂಗಾಯತರು ಮೊದಲಿಂದಲೂ. ಹೊರಗಡೆ ಕೆಲಸ ಬ್ರಾಹ್ಮಣರು, ಬುದ್ಧಿವಂತರು, ಬರವಣಿಗೆ ಕೆಲಸ ಇತ್ಯಾದಿ. ಒಳಗಡೆ ತೊಳೆಯೋದು, ಬೆಳೆಯೋದು, ತಿನ್ನೋದು ಅವರು. ಇವನೇನು ಹೇಳ್ತಾನೆ ತಿರುಮಲಾರ್ಯ ಮಹಾಸ್ವಾಮಿ, ಅವ್ರಿಗೆ ತನ್ನ ಕುಲಧರ್ಮವನ್ನು ಹಂಚಬೇಕು, ಹರಡಬೇಕು. ಅರಮನೆ ನಮ್ಮೂರು ಜನ ಎಲ್ಲರೂ ಮುದ್ದೆ ಬತ್ತಿಸ್ಕೋಬೇಕು ಅಂತ ಹೇಳ್ತಾನೆ. ಇವರು ಯೋಚನೆ ಮಾಡಿದ್ವು, ಆಯಿತು, ಗ್ರ್ಯಾಂಟೆಡ್. ಅವನು ಬತ್ತಿಸ್ಕೊತಾನೆ. ಎಲ್ರಿಗೂ ಆದೇಶ ಮಾಡ್ತಾನೆ. ಅವನ ರಾಜ್ಯದಲ್ಲಿ, ಅವನ ಪಟ್ಟಣದಲ್ಲಿ ಲಿಂಗಾಯತರು ಜಾಸ್ತಿ. ಲಿಂಗಾಯತರು ಲಿಂಗ ಪೂಜೆ ಮಾಡೋರು ಅವರೇ ಸೀಲೋಡಿಸ್ಕೋಬೇಕು. ಇದು ವೈಷ್ಣವರ ಮನಾಪಲಿ ಸೀಲೋಡಿಸ್ಕೊಳ್ಳೋದು. ಅದು ಲಿಂಗ ಪೂಜೆ ಮಾಡೋದು ಲಿಂಗಾಯತರು ಅಥವಾ ಶೈವರು ಏನು ಕರೀತಾರೋ ಅವರ ಪೇಟೆಂಟು. ನಾವು ಇವರಾಗೋಲ್ಲ ಅಂತಾರೆ. ಅವನಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ, 10 ರೂಪಾಯಿ ಇರುವಂಥ ಮೌಲ್ಯದ ವಸ್ತು ಬೆಲೆ 100 ರೂಪಾಯಿಗೆ ಏರಿಸ್ಬಿಡೋದು. 100 ಜನ ಗಲಾಟೆ ಮಾಡ್ತಾರೆ. ಕಾಂಪ್ರಮೈಸ್ ಮಾಡಬೇಕು. ಹೇಗೆ? ನೀವು ಬನ್ನಿಯಪ್ಪ ಮಾತಾಡಿ ಸೆಟ್ಲ್ ಮಾಡೋಣ, ಈ ಧೋರಣೆ ಅವನು. ಏಕ್ದಮ್ ಜಾಸ್ತಿ ಮಾಡಿದ್ರೆ ರೇಗ್ತಿರಲ್ಲ, ಅದಕ್ಕೆ ಅವನು. ಇವೆರಡೂ ಅವನ ಸ್ಪೆಷಾಲಿಟಿ. ಇದು ಆಯ್ತಾ? ಇಲ್ಲ ಹೇಳಿ. ಲಿಂಗ ಇಲ್ಲ, ನೀವೇ ಕಂಟಿನ್ಯೂ ಮಾಡೋಗಿ ಮಾಡಿ, ಹಾಗೆಲ್ಲ ಲಿಂಗಾಯತವ್ರದ್ದು ಬ್ರೇಕ್ ತಗೋಬೇಕು. ಬ್ರೇಕ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋಣ. ಜ್ಞಾಪಿಸ್ಬೇಕು. ನೆನಪು ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳೋದಕ್ಕೆ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ಹೇಳ್ಬೇಕು ಅಂತಿದ್ದೀನಿ. ಬೆಂಗಳೂರು ನಗರ ಇವತ್ತಿರೋದೇ ಚಿಕ್ಕದೇವರಾಜ ಒಡೆಯರ್ ಇರೋದ್ರಿಂದ. ಎಲ್ಲೇ ಹೋಗಿದ್ರೆ ಬೆಂಗಳೂರು ಮರಾಠಿಗರಿಗೆ ಸೇರೋಗ್ಬಿಡ್ತಾ ಇತ್ತು, ಅಥವಾ ಕಾಸಿಂ ಖಾನ್ ಇದನ್ನ ಆಕ್ರಮಣ. ಚಿಕ್ಕದೇವರಾಜ ಒಡೆಯರ್ ಅವರು ಬೆಂಗಳೂರನ್ನ ಉಳಿಸಿದ್ರು. ಬೆಂಗಳೂರು ಯಾಕೆ ಮೈಸೂರಿಗೆ ಬಂತು ಅನ್ನೋದು ಒಂದು ಪ್ರಶ್ನೆ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ಬೇಕು. ಬ್ರೇಕ್ ಆದ್ಮೇಲೆ ಇವರು ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.